ಬಹುನಿರೀಕ್ಷಿತ ಕೇಂದ್ರ ಸಚಿವ ಸಂಪುಟ ಪುನರಚನೆಗೆ ವೇದಿಕೆ ಸಿದ್ಧವಾಗಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಸಂಪುಟ ಪುನರಚನೆಯಾಗುವುದು ಬಹುತೇಕ ಖಚಿತ. ಜುಲೈ 6ರಂದು ಮೋದಿ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದು, ಹೀಗಾಗಿ ಅದಕ್ಕೂ ಮೊದಲೇ ಸಚಿವ ಸಂಪುಟ ಪುನರಚನೆಯಾಗಲಿದೆ. ಮುಂದಿನ ವರ್ಷ ವಿಧಾನಸಭಾ ಚುನಾವಣೆ ನಡೆಯಲಿರುವ ಉತ್ತರ ಪ್ರದೇಶ, ಉತ್ತರಾಖಂಡ್, ಪಂಜಾಬ್ ರಾಜ್ಯಗಳಿಂದ ಒಂದಿಷ್ಟು ಹೊಸಬರು ಸಂಪುಟಕ್ಕೆ ಸೇರಿಕೊಳ್ಳೋದು ಬಹುತೇಕ ಖಚಿತ. ಸಚಿವರ ಕಾರ್ಯನಿರ್ವಹಣೆ ಕುರಿತು ಕೂಡ ಸಮಗ್ರ ಮಾಹಿತಿ ಕಲೆ ಹಾಕಲಾಗಿತ್ತು. ಕಳಪೆ ನಿರ್ವಹಣೆ ತೋರಿದ ಸಚಿವರ ಪಟ್ಟಿಯನ್ನ ಪ್ರಧಾನಿ ಕಾರ್ಯಾಲಯ ಸಿದ್ಧಪಡಿಸಿದೆ. ಇದರ ಆಧಾರದ ಮೇಲೆಯೇ ಸಚಿವರನ್ನ ಸಂಪುಟದಿಂದ ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಅಂತ ಮೂಲಗಳು ತಿಳಿಸಿವೆ. 2018ರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕರ್ನಾಟಕದ ಮಟ್ಟಿಗೂ ಕೇಂದ್ರ ಸಚಿವ ಸಂಪುಟ ಪುನರಚನೆ ಬಹಳ ಮಹತ್ವದ್ದು. ಕೇಂದ್ರದ ಕೈಗಾರಿಕಾ ಖಾತೆ ರಾಜ್ಯ ಸಚಿವರಾದ ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಬದಲಾವಣೆ ಬಗ್ಗೆ ಕೂಡ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ಅವರಿಗೆ ಸ್ಥಾನ ಸಿಗೋದು ದಟ್ಟವಾಗಿದೆ. ನಾಳೆ ಕೇಂದ್ರ ಸಂಪುಟ ಪುನರಚನೆಯಾದ ಬಳಿಕ ಯಾರಿಗೆ ಸ್ಥಾನ, ಯಾರ ಕೈ ಬಿಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಕೇಂದ್ರ ಗೃಹ ಸಚಿವಾಲಯದಿಂದ ರಾಷ್ಟ್ರಪತಿ ಭವನಕ್ಕೆ ಮಾಹಿತಿ ರವಾನೆಯಾಗಿ ಸಿದ್ಧತೆ ಸಂಪೂರ್ಣವಾಗಿದೆ. ಬೆಳಗಾವಿ ಸಂಸದ ಸುರೇಶ್ ಅಂಗಡಿಗೆ ಸಂಪುಟದಲ್ಲಿ ಸ್ಥಾನ ಸಿಗುವ ಸಾಧ್ಯತೆ ಇದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಕೇಂದ್ರ ಸಂಪುಟ ಪುನರಚನೆ ಆಗಲಿದೆ.